ಹಾಯ್ ಫ್ರೆಂಡ್ಸ್, ವಿಸ್ಮಯ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಮಳೆ, ಮುಂಗಾರು ಬೇರೆ ಸ್ಟಾರ್ಟ್ ಆಯಿತು. ಜೋರು ಮಳೆ ನೋಡಿ. ಇಲ್ಲಿ ಇದು ರಾತ್ರಿ ಅಣಿದು ಎಲ್ಲ ಆಯಿತು. ನಾನು ಕೊಟ್ಟಿಗೆಗೆ ಬಂದೆ ನೋಡಿ. ಇನ್ನೂ ಗುಡಿಸಿ ಎಲ್ಲ ಮತ್ತೆ ಗಂಜಿಲ ಕೊಟ್ಟು ಮತ್ತೆ ಹೋಗಿ ತಿಂಡಿಗೆ ರೆಡಿ ಮಾಡಬೇಕೀಗ. ಅದಕ್ಕೆ ಬೇಗ ಬೇಗ ನೋಡಿ. ಇದು ಹೊಸದು, ನೆನ್ನೆ ಬಂದಿದ್ದು ಸಾದು ಅಂತ ಹೇಳಿದರೆ ಅದರ ಸ್ವಲ್ಪ ಜೋರು ಉಂಟಾಯ್ತಾ. ಮೊದಲು ಇಬ್ಬರಿಗೆ ಗಂಜಿಲ ಕೊಡ್ತಾ ಇದ್ದೆ, ಈಗ 3 ಜನರಿಗೂ ಕೊಡ್ತಾ ಇದ್ದೀವಿ. ಅದೆಲ್ಲ ಆಗಿ ಅದಕ್ಕೆ ಹುಲ್ಲ ಹಾಕಿ ನಾನು ಮನೆಗೆ ಬಂದೆ. ಮನೆಗೆ ಬಂದು ಬೆಂಡೆ ಪಲ್ಯ ರೆಡಿಯಾಗಿತ್ತು. ಸ್ವಲ್ಪ ರೊಟ್ಟಿ ಮಾಡುವಂತೇಳಿ ರೊಟ್ಟಿ ಸಹ ತಟ್ಟಿ ಇಟ್ಟಿದ್ದೀನಿ. ಬೇಗ ಬೇಗ ಬೇಯಿಸ್ಕೊಂಡೆ. ಒಂದು 4 ರೊಟ್ಟಿ ಮಾಡಿದೆ. ಬಾಕಿಯಲ್ಲಿ ಅನ್ನ ಇತ್ತು, ಸಾಕು ಅನ್ನನೂ ಇದೆ ಅಲ್ವಾ ಅಂತೇಳಿ ಸುಮ್ಮನೆ ಜಾಸ್ತಿ ಮಾಡಲಿಲ್ಲ. ತಂದೆಗೆ ಮಾತ್ರ ಮಾಡಿದ್ದು ನಾನು ರೊಟ್ಟಿ. ನೋಡಿ, ನಿನ್ನೆ ರಾತ್ರಿಗೆ ನಮ್ಮ ಟ್ಯಾಂಕಲ್ಲಿರೋದು ನೀರು ಸಹ ಖಾಲಿಯಾಗಿತ್ತು. ಮತ್ತು ಇನ್ನು ಪಾತ್ರೆ ತೊಳಿಲಿಕ್ಕೆ ಎಲ್ಲ ಈ ಮಳೆ ನೀರೇ. ಈಗ ಡ್ರಮ್ ಇಟ್ಟಿದ್ದಲ್ಲ, ಹಾಗೆ ಮನೆ ಹೊರಗೆ ಬಂದು ನಾನೆಲ್ಲ ಪಾತ್ರೆನ ಬೇಗ ಬೇಗ ತೊಳಿತಾ ಇದ್ದೀನಿ ಬೇಗ. ಹಾಗೆ ಸ್ವಲ್ಪ ಮಳೆ ಸ್ವಲ್ಪ ನಿಂತಿತ್ತು, ಬರ್ತಾ ಇತ್ತು, ತುಂತುರು ಮಳೆ ಬರ್ತಾ ಇತ್ತು. ಜೋರು ಬರೋ ಮೊದಲು, ಗಾಳಿ ಮಳೆ ಸ್ಟಾರ್ಟ್ ಆಗೋ ಮೊದಲು ಎಲ್ಲ ಪಾತ್ರೆ ತೊಳೆದಿಟ್ಟೆ ನಾನು. ನೋಡಿ, ಪಾತ್ರೆ ತೊಳೆದ್ರೂ ಮುಗಿತಾ ಇಲ್ಲ ಮಾತ್ರ. ನೆನ್ನೆ ನೈಟಿಂದ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದಾಗೆ ಇತ್ತಾ. ಇಷ್ಟು ಪಾತ್ರೆ ಆಯಿತು. ಒಂದು ಕುಕ್ಕೆ ಪಾತ್ರೆ ತೊಳೆದು, ಮತ್ತು ಮನೇಲಿ ಕುಡಿಲಿಕ್ಕೆ ಅಡುಗೆ ಮಾಡಲಿಕ್ಕೆಲ್ಲ ನೀರು ಬಾವಿಂದನೇ ತೊಗೊಳ್ಬೇಕು. ಇಲ್ಲಾಂದರೆ ನಾವು ಮೋಟ್ರಿಂದ ಡ್ರಮ್ಮಿಂದ ತೊಗೊಳ್ತಾ ಇದ್ದೋ. ಇವತ್ತು ಅದು ಸಹ ಖಾಲಿಯಾಗಿದೆ. ಹಾಗೆ ಬಾವಿಯಿಂದ ಎಳಿತಾ ಇದ್ದೀವಿ. ಇದು ವರ್ಷಕ್ಕೂ ಒಂದು ಮಳೆಗಾಲದಲ್ಲಿ ಮಾತ್ರ ನಮಗೆ ಈ ಬಾವಿಯಿಂದ ನೀರು ಎಳೆಯೋ ಕೆಲಸ. ಮತ್ತು ನಮ್ಮಲ್ಲಿ ಕರೆಂಟ್ ಯಾವತ್ತೂ ಇರ್ತದೆ. ಹಾಗೆ 4-5 ದಿವಸ ಹೋಗೋದು ಅಂತ ಏನಿಲ್ಲ. ಆದರೆ ಈ ಮಳೆ ಬಂದರೆ ಹಾಗೆಲ್ಲ ಇರಲ್ಲ. ಆಗ ಬಾವಿಯಲ್ಲಿ ನೀರು ಎಳ್ಕೊಳ್ಳೇಬೇಕು.
ನಾನಿವತ್ತು ಪೈನಾಪಲ್ದು ಜಾಮ್ ಮಾಡ್ತಾಯಿದ್ದೀನಿ. 3 ಪೈನಾಪಲ್ ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿತ್ತು ಅದು. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ನೋಡಿ. ಸಿಪ್ಪೆ ಮತ್ತು ಅದರದ್ದು ಗೊರಂಟು ಇರ್ತದಲ್ವ, ಅದೆಲ್ಲ ತೆಗಿಬೇಕು. ಮತ್ತು ಸ್ವಲ್ಪ ಸ್ವಲ್ಪ ಬಾಕಿ ಆದರೆ ಪರವಾಗಿಲ್ಲ, ಯಾಕಂದರೆ ನಾವು ಅದನ್ನು ರುಬ್ಬಿ ಸೋಸ್ಕೊಳ್ತೀವಲ್ವ, ಅದರ ನೀರು ಮಾತ್ರ ತಗೊಳ್ಳೋದು. ಈ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ, ಈ ಟೈಪ್. ಒಂದು ಪಾತ್ರೆಗೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ, ಆಗ ನನಗೆ ರುಬ್ಬಲಿಕ್ಕೆ ಸಹ ಸುಲಭ ಆಗ್ತದೆ ಅಂತ ನೋಡಿ. ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ರುಬ್ಬಿ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ, ತುಂಬ ನೈಸಾಗಿದೆ. ಈಗ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ನಾನು ಈ ಜಾಮ್ ಮಾಡಲಿಕ್ಕೆ ಯಾವುದೇ ನೀರನ್ನು ಬಳಸ್ತಾ ಇಲ್ಲ. ಇದರಲ್ಲಿ ನಿಮಗೆ ಫಸ್ಟ್ ನೀರು ಬಿದ್ದಿದ್ದ ಥರ ಕಂಡಿರ್ಬೋದು, ಅದು ಇದರ ರಸನೇ. ಅದು ಕಟ್ ಮಾಡುವಾಗ ಅದರ ರಸ ಬರ್ತದಲ್ವ, ಅದೇ ಅದು ನೋಡಿ. ಈಗ ಇದು ಸೋಸ್ಕೊಳ್ಳಿಕ್ಕೆ ನಾನು ಸ್ಪೂನಲ್ಲೇ ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದು ತುಂಬ ಲೇಟ್ ಆಗ್ತದೆ ಅಂತೇಳಿ ನಾನು ಮತ್ತೆ ಕೈಯಿಂದನೇ ಮಾಡಿದ್ದು ನೋಡಿ. ಚೆನ್ನಾಗಿ ಕೈಯಿಂದನೇ ನಾದುತ್ತಾ ಇದ್ದರೆ ಚೆನ್ನಾಗಾಗ್ತದೆ. ನೋಡಿ, ಎಲ್ಲ ರಸ ತೆಗೆದಾದ್ಮೇಲೆ ಇದು ವೇಸ್ಟ್, ಇದು ಬೇಡ ನೋಡಿ. ಈಗ ರಸ ರೆಡಿ ಆಗಿದೆ. ರಸ ರೆಡಿ ಆದಮೇಲೆ ನೆಕ್ಸ್ಟ್ ನಾನೀಗ ಒಲೆ ಮೇಲೇ ಅದನ್ನು ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಟೋಟಲ್ ನನಗೆ ಒಂದು 8 ಗ್ಲಾಸ್ ಸಿಕ್ಕಿದೆ. 8 ಗ್ಲಾಸ್ ರಸ. ಅದರಲ್ಲಿ ವಾಪಸ್ 1 ಗ್ಲಾಸ್ ನಾನು ತೆಗೆದಿಟ್ಟೆ. ಹೇಗೂ ರುಬ್ಬಿದ್ದೀನಲ್ವ, ಸ್ವಲ್ಪ ಜ್ಯೂಸ್ ಮಾಡಿಕೊಳ್ಳುವ ಅಂತೇಳಿ 1 ಗ್ಲಾಸ್ ತೆಗೆದಿಟ್ಟೆ. ಟೋಟಲ್ 7 ಗ್ಲಾಸ್ ರಸ ಸಿಕ್ಕಿದೆ ನೋಡಿ. ಚೆನ್ನಾಗಿ ಕುದಿ ಬರಬೇಕು. ಈಗ ಕುದಿ ಬರ್ತಾ ಇದೆ ನೋಡಿ. ಕುದಿತಾ ಸಕ್ಕರೆಯನ್ನು ಮಿಕ್ಸ್ ಮಾಡಲಿಕ್ಕೆ ಇನ್ನೂ ಸಕ್ಕರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಕುದಿ ಬಂದಾಗ ಸಕ್ಕರೆ ಸೇರಿಸಿ ಸಾಕು. ನಾನು 1 ಗ್ಲಾಸಿಗೆ 1 ಗ್ಲಾಸ್ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಎಲ್ಲರೂ 1.5 ಗ್ಲಾಸ್ ಬಳಸ್ತಾರೆ, ಆದರೆ ತುಂಬ ಸ್ವೀಟ್ ಬೇಡ, ತಿನ್ನಲಿಕ್ಕೆ ಆಗಲ್ಲ ಅಂತೇಳಿ ನಾನು 1 ಗ್ಲಾಸಿಗೆ 1 ಗ್ಲಾಸ್ ಸಕ್ಕರೆನ ಬಳಸ್ತೀನಿ. 1 ಗ್ಲಾಸಿಗೆ 1 ಗ್ಲಾಸ್ ಇದನ್ನು ಆವಿಯಾಗಿ ಬೇಕಾದರೆ ಹಾಕೊಳ್ಳುವ. ನಾನು ಜಾಸ್ತಿ ಮತ್ತೆ ಅಂತೇಳಿ ಕಮ್ಮಿಯಲ್ಲೇ ಮಾಡ್ತೀನಿ. ನಮ್ಮ ಜಾಮ್ ರೆಡಿ ಆಗ್ತದೆ. ನಾನಿದು 1.25 ಗಂಟೆ ಇಟ್ಟಿದ್ದೀನಿ. ಒಲೆಯಲ್ಲೇ ಚೆನ್ನಾಗಿ ಬೆಂಕಿ ಕಚ್ಚಿದೆ, ಅಲ್ಲೇ ಆಗ್ತಾ ಆಯಿತು. 1.25 ಗಂಟೆ ಹಾಗೆ. ನಮಗೆ ಅಡಿ ಹಿಡಿಯುತ್ತೆ ಅಂತ ಏನಿಲ್ಲ ಇದರಲ್ಲಿ, ಯಾಕಂದರೆ ಬರೀ ಅದು ನೀರಿನ ಅಂಶ ಟೈಪ್ ಅಲ್ವಾ. ಹಾಗೆ ಬೇರೆ ಕೆಲಸ ಮಾಡ್ತಾನೂ ಮಾಡ್ಬೋದು ನಮಗೆ ನೋಡಿ. ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನೋಡಿ, ಸ್ವಲ್ಪ ಗಟ್ಟಿ ಆಗಿದೆ, ನಿಮಗೆ ಗೊತ್ತಾಗ್ತಿದೆ. ಮತ್ತು ಶೈನಿಂಗ್ ಬರ್ತಾ ಇದೆ ನೋಡಿ. ಇನ್ನೊಂದು 1/4 ಗಂಟೆ ಆಗಬೇಕು. 1/4 ಗಂಟೆ ಆವಿ ಆದಮೇಲೆ ಸ್ವಲ್ಪ ಗಟ್ಟಿ ಬರ್ತದೆ. ಮತ್ತು ನಾನು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ತುಂಬ ಹಾಕಲಿಕ್ಕೆ ಬಿಡಿ, ಲೈಟ್ 1 ಚಿಟಿಕೆನೂ ಸಾಕು ನೋಡಿ. ಈಗ ನಾನು ಇಳಿಸಿ ಇಟ್ಟಿದ್ದೀನಿ ನೋಡಿ. ಇದು ಇಳಿಸಿ ಇಟ್ಟು 1 ಗಂಟೆ ಆಗಿದೆ. 1 ಗಂಟೆ ಸ್ವಲ್ಪ ಬಿಸಿ ಇದೆ, ಪರವಾಗಿಲ್ಲ. ಹಾಗೆ ನಾನು ಗಾಜಿನ ಬಾಟ್ಲಿ ಒಂದು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ತುಂಬಿಸ್ಕೊಳ್ತಾ ಇದ್ದೀನಿ ನೋಡಿ. ನನಗೊಂದು 3/4 ಲೀಟ್ರ್ 1 ಲೀಟ್ರ್ ಅಷ್ಟು ಆಗಿದೆ. ಇದು 1 ಲೀಟ್ರ್ ಆಗಿರ್ಬೋದು. ಇದು ಬಾಟ್ಲು ಸ್ವಲ್ಪ ದೊಡ್ಡದಿದೆ ಅಲ್ಲ, ಗಾಜಿನ ಬಾಟ್ಲಿ. 1 ಲೀಟ್ರಷ್ಟು ಆಗಿದೆ ನೋಡಿ. ಅದಾಯಿತು. ಮಳೆ ಸಹ ತುಂಬ ಜೋರಾಗಿತ್ತು ನೋಡಿ. ಇಲ್ಲಿ ಸ್ವಲ್ಪ ಜರಿದೋಗಿದೆ. ಗದ್ದೆಯಲ್ಲೂ ಸಹ ನೀರು, ಮನೆ ಹತ್ರನೂ ಜರಿತಾ ಇದೆ. ಎಲ್ಲ ಕರೆಂಟ್ ಕಂಬ ಎಲ್ಲ ಬಿದ್ದಿದೆ. ಎಲ್ಲರೂ ಹೊರಗೋಗಿ ಕ್ಯಾಂಡ್ಲೈಟ್ ಡಿನ್ನರ್ ಮಾಡಿದರೆ, ನಾವು ನೋಡಿ ಮನೆಯಲ್ಲೇ, ಅದು ಮಳೆಗಾಲದಲ್ಲಿ ಕ್ಯಾಂಡ್ಲ್ ಇಟ್ಟಿದ್ದೀವಿ, ಊಟ ಮಾಡ್ತಾ ಇದ್ದೀವಿ.
ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು.